ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳ ಪಕ್ಷದ ಎಲ್ಲ ನನ್ನ ಆತ್ಮೀಯ ಹಾಗೂ ಪ್ರೀತಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಇಂದಿನ ಕಾರ್ಯಕ್ರಮ ಜನರೊಂದಿಗೆ ಜನತಾದಳ ಹಾಗೂ ಪಕ್ಷದ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇರತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತ ಎಲ್ಲ ಪಕ್ಷದ ಗಟ್ಟಿ ಭದ್ರವಾದಂತ ಬುನಾದಿಗಳು, ಪಕ್ಷದ ಕಾರ್ಯಕರ್ತ ಬಂಧುಗಳು 71ನೇ ವಿಧಾನಸಭಾ ಕ್ಷೇತ್ರಕ್ಕೆ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಪ್ರವಾಸವನ್ನ ಏನು ಮಾಡಿ ಇವತ್ತು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೇನೆ. ಕೇವಲ ಒಂದು ವಾರ 10 ದಿನದ ಒಳಗಡೆ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥ ನಿಮ್ಮಲ್ಲಿ ಇದ್ದಂತ ಈ ಒಂದು ಛಲ, ಈ ಒಂದು ಹಠ ನೋಡಿದ್ರೆ ಬಹುಶಃ ಇವತ್ತು ಆ ಭಗವಂತ ವರುಣನು ಕೂಡ ಇವತ್ತು ಪಕ್ಷದ ಕಾರ್ಯಕರ್ತರಿಗೆ ಒಂದು ಹೊಸ ಅಧ್ಯಾಯವನ್ನ ಇಂದಿನಿಂದ ಪ್ರಾರಂಭ ಆಗಬೇಕು ಅಂತಕ್ಕಂಥ ಒಂದು ಶುಭ ಸೂಚನೆ ಕೊಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಈ ಪಕ್ಷದಲ್ಲಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಂಬಿದ್ದೇನೆ. ಈ ಕಾರ್ಯಕ್ರಮದ ಇವತ್ತಿನ ಯಶಸ್ಸಿಗೆ ಪಾತ್ರಧಾರರಾಗಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಜನತಾದಳ ಪಕ್ಷದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರುಗಳು ಬದಲಾವಣೆ ಆದರೂ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಮಂಜೂರು ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ ಪಕ್ಷದ ವರಿಷ್ಠರು ಆಶೀರ್ವಾದವನ್ನು ಮಾಡಿ ನೇಮಕಾತಿಯನ್ನು ಮಾಡಿದ್ದಾರೆ. ಮಂಜೂರು ಅವರು ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದಕ್ಕೆ. ಜೊತೆಯಲ್ಲಿ ಕೋರ್ ಕಮಿಟಿಯ ಮತ್ತೊಬ್ಬರು ನೂತನವಾಗಿ ಅಧ್ಯಕ್ಷರಾಗಿ ನೇಮಕಾತಿಗೊಂಡಿರ್ತಕ್ಕಂಥ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಹಿರಿಯಕರು ಆಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಸಾಹೇಬರ ಸಮ್ಮುಖದಲ್ಲಿ ಜನತಾದಳದ ಪಕ್ಷದ ಕಚೇರಿಯಲ್ಲಿ ದೊಡ್ಡಬಳ್ಳಾಪುರದ ಎಲ್ಲ ಪ್ರಮುಖ ಮುಖಂಡರುಗಳು ಪಕ್ಷಕ್ಕೆ ಹಲವಾರು ದಶಕಗಳಿಂದ ದುಡಿಮೆಯನ್ನು ಮಾಡಿ ಸೇವೆಯನ್ನು ಸಲ್ಲಿಸಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಬಹುತೇಕರಿಗೆ ಆಹ್ವಾನವನ್ನು ಕೊಟ್ಟು ತಾಲೂಕಿನಲ್ಲಿ ಒಂದು ಹೊಸ ಪರ್ವವನ್ನು ನಿರ್ಮಾಣ ಮಾಡಬೇಕು, ಒಂದು ಹೊಸ ಚೈತನ್ಯವನ್ನು ಕಾರ್ಯಕರ್ತರಿಗೆ ತುಂಬಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೃಷ್ಣಾರೆಡ್ಡಿ ಅವರ ಸಮ್ಮುಖದಲ್ಲಿ ತಾಲೂಕಿನ ಸಮಿತಿ ರಚನೆ ಆಗಬೇಕು, ತಾಲೂಕಿನ ಅಧ್ಯಕ್ಷರು ನೇಮಕಾತಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಬಹುಶಃ ನನಗೆ ತಿಳಿದ ಮಟ್ಟಕ್ಕೆ ಒಕ್ಕೂರಲಿನಿಂದ ಒಮ್ಮನಸ್ಸಿನಿಂದ ಹರೀಶ್ರವರಿಗೆ ತಾಲೂಕಿನ ಅಧ್ಯಕ್ಷರ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಾ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ. ಮತ್ತು ಪಕ್ಷವನ್ನು ಹಲವಾರು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರತಿನಿಧಿಸಿರ್ತಕ್ಕಂಥ ಮುನೇಗೌಡರು ಕೂಡ ಇವತ್ತಿನ ಈ ವೇದಿಕೆಗೆ ಅಲಂಕರಿಸಿ ಈ ವೇದಿಕೆಗೆ ಮತ್ತಷ್ಟು ಬಲವನ್ನು ತಂದುಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ಸಾಕಷ್ಟು ಜನ ಬೆಂಗಳೂರು ಗ್ರಾಮಾಂತರದ ಮತ್ತೊಬ್ಬರು ನಿಕಟಪೂರ್ವ ಶಾಸಕರು ದೇವನಹಳ್ಳಿಯ ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಆ ಭಾಗದ ತಾಲೂಕಿನ ಜನತೆಯ ವಿಶ್ವಾಸವನ್ನು ಪಡೆದು ಮತ್ತೊಮ್ಮೆ ಶಾಸಕರಾಗಿ ಆಗ್ತಾರೆ ಅಂತಕ್ಕಂಥ ನಂಬಿಕೆ ಇರ್ತಕ್ಕಂಥ ನಿಸರ್ಗ ನಾರಾಯಣ ಸ್ವಾಮಿರವರು ಕೂಡ ಬಂದಿದ್ದಾರೆ. ಬೆಂಗಳೂರಿನ ಮತ್ತೊಬ್ಬರು ಪ್ರಮುಖ ನಾಯಕರು ರಮೇಶ್ ಗೌಡರು ಕೂಡ ಹಾಜರಿದ್ದಾರೆ. ರಂಗನಾಥ್ ಅವರು ಸೇರಿದಂತೆ ಬಹುಶಃ ಚೌಡರೆಡ್ಡಿ ಅವರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು
ಅವರ ಶ್ರಮನೂ ಕೂಡ ಸಾಕಷ್ಟಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಜನ ಎಲ್ಲರೂ ಪ್ರಮುಖರೇಣ, ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಯಾರೋ ಒಂದು 4-5 ಜನಗಳ ಹೆಸರು ಹೇಳಿ ಮತ್ತಿತರ ಹೆಸರುಗಳನ್ನ ನಿಖಿಲ್ ಅವ್ರು ಬಿಟ್ಬಿಟ್ರಲ್ಲ ಅಂತಕ್ಕಂಥದ್ದು ಅನ್ಯತಾ ಭಾವನೆ ಯಾರ ಮನಸ್ಸಿನಲ್ಲೂ ಕೂಡ ಬೇಡ. ಕಾರಣ ದೊಡ್ಡಬಳ್ಳಾಪುರ ಅಂತಕ್ಕಂಥ ಕ್ಷೇತ್ರ ಕಾಯಕ ಜೀವಿಗಳು ವಾಸವಾಗಿರ್ತಕ್ಕಂಥ ನೆಲೆಸಿರ್ತಕ್ಕಂಥ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ ಅಂದರೆ ನಾನು ನಮ್ಮ ಪಕ್ಷದ ತಾಲೂಕಿನ ಮುಖಂಡರಿಗೆ ದಯಮಾಡಿ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಂದು ಮನವಿಯನ್ನು ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಚಿನ್ನದಂಥ ಕಾರ್ಯಕರ್ತರು ಬಹುಶಃ ರಾಜ್ಯದ 224 ಕ್ಷೇತ್ರಗಳಲ್ಲಿ ಕೂಡ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಅಹಮ್ಮು ಮತ್ತು ನಮ್ಮ ವೈಮನಸ್ಸುಗಳಿಂದ ಇತ್ತೀಚಿನ ದಿನಗಳಲ್ಲಿ ಒಂದು 3 ವರ್ಷದಿಂದ ಹಲವಾರು ಸ್ಥಳೀಯವಾಗಿ ಬಂದಂಥ ಚುನಾವಣೆಗಳಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಬಹಳ ಗಟ್ಟಿಯಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ನಾವು ಸಣ್ಣ ಪುಟ್ಟ ಹಿನ್ನಡೆಗಳನ್ನ ಅನುಭವಿಸಬೇಕಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಏನು ನೋಡಿದ್ದೇವೆ. ಬಹುಶಃ ಇದೆಲ್ಲದಕ್ಕೂ ಇವತ್ತು ಶಮನವನ್ನು ಎಳೆಯುವ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಏನು ಚಾಲನೆಯನ್ನು ಕೊಟ್ಟಿದ್ದೀರಿ, ಈ ಕಾರ್ಯಕ್ರಮದ ಚಾಲನೆಯ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಈ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ದಯಮಾಡಿ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ. ಎಲ್ಲೂ ಕೂಡ ನಿಮ್ಮ ಮನಸ್ಸುಗಳಲ್ಲಿ ಮುಂದೆ ನಮ್ಮ ಪಕ್ಷದ ಗತಿ ಏನಪ್ಪ ಈ ಕ್ಷೇತ್ರದಲ್ಲಿ ಅಂತಕ್ಕಂಥ ಭಾವನೆ ಬೇಡ. ದಯಮಾಡಿ ಇದೆಲ್ಲದಕ್ಕೂ ಕಾಲ ಉತ್ತರ ಕೊಡ್ತದೆ. ಆದರೆ ಇದಕ್ಕಿಂತ ಮುಂಚಿತವಾಗಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ನಾನು ಮನವಿ ಏನಪ್ಪ ಅಂದರೆ, ಸಂಘಟನೆ ಎಲ್ಲಿ ಒಂದು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದೆ ಅಂಥ ಭಾಗಗಳಲ್ಲಿ ಮತ್ತಷ್ಟು ಸಂಘಟನೆಗೆ ಒತ್ತನ್ನು ಕೊಟ್ಟು ಮತ್ತೆ ಅಷ್ಟು ಬಿರುಸನ್ನು ಕೊಟ್ಟು ಕಾರ್ಯಕರ್ತರು ಪಕ್ಷ ಕಟ್ಟತಕ್ಕಂಥದಕ್ಕೆ ಮನೆ ಮಠವನ್ನು ಹಾಳು ಮಾಡಿಕೊಂಡು ಇವತ್ತು ಬೀದಿಲಿ ಇಳಿದು ಮೈಕೈ ಒದರ್ಕೊಂಡು ಇವತ್ತು ಸಂಕಲ್ಪವನ್ನು ತೊಟ್ಟಿ ನಿಂತಿದ್ದಾರೆ. ದಯವಿಟ್ಟು ಇಂಥ ಚಿಂದಂತ ಕಾರ್ಯಕರ್ತರುಗಳನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ನಾವು ನೀವೆಲ್ಲರೂ ಸೇರಿ ಇವತ್ತು ಮಾಡಬೇಕಾಗಿದೆ. ಯಾಕೆಂದರೆ ನಮಗೆ ಗೊತ್ತಿದೆ, ಚುನಾವಣೆಗಳಲ್ಲಿ ಸಾಕಷ್ಟು ವಿಧಾನಸಭಾ ಚುನಾವಣೆಗಳಲ್ಲಿ ಜನತಾದಳ ಪಕ್ಷ ದೊಡ್ಡಬಳ್ಳಾಪುರದಲ್ಲಿ ಒಂದು ಶಾಸಕರನ್ನ ಇಲ್ಲಿವರೆಗೂ ಜನತಾದಳ ಪಕ್ಷ ನೋಡ್ಲಿಕ್ಕೆ ಆಗಿಲ್ವಲ್ಲ ಅಂತಕ್ಕಂಥ ಭಾವನೆ, ನೋವು ಎಲ್ಲರಲ್ಲೂ ಕೂಡ ಹಲವಾರು ವರ್ಷಗಳಿಂದ ಕಾಡ್ತಾ ಇದೆ. ಆದರೆ ಇದೆಲ್ಲದಕ್ಕೂ ತೆರೆ ಎಳಿಬೇಕು ಅಂತಕ್ಕಂಥದ್ದಾದರೆ ನಿಮ್ಮಲ್ಲಿ ಬದಲಾವಣೆಗಳಾಗಬೇಕಾಗ್ತದೆ. ನಮ್ಮಲ್ಲಿ ಯಾವ ಒಂದು ಅಹಂನಿಂದ ಇವತ್ತು ನಾವು ರಾಜಕಾರಣವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಬದಲಾಗಿ ಇವತ್ತು ನೀವೆಲ್ಲರೂ ಕೂಡ ಒಂದು ಮಾತು ಹೇಳ್ತೇನೆ, ದಯವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನೀವೆಲ್ಲರೂ ಒಟ್ಟಾದರೆ, ನೀವೆಲ್ಲರೂ ಒಕ್ಕೂರಲಿನಿಂದ ನಿಮ್ಮೆಲ್ಲರ ಧ್ವನಿ ಒಂದೇ ಆದರೆ 100ಕ್ಕೆ 100ರಷ್ಟು ಏನು ಈ ಕ್ಷೇತ್ರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಪಕ್ಷದ ಕಾರ್ಯಕರ್ತರು ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ, ಇಲ್ಲಿ ಶಾಸಕರನ್ನ ನಾವು ನೋಡ್ಲಿಕ್ಕೆ ಆಗಿಲ್ವಲ್ಲ ಅಂತಕ್ಕಂಥ ನೋವು ನಿಮ್ಮಲ್ಲಿ ಏನಿದೆ, ಆ ನೋವಿಗೆ ಉತ್ತರ ಕೊಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ದಯಮಾಡಿ ಯಾವುದೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಅಥವಾ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ ಯಾವುದೇ ಚುನಾವಣೆಗಳು ಇಡೀ ರಾಜ್ಯದಲ್ಲಿ ನಡೆದಂಥ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಇವತ್ತು ಈ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ. ಶಾಸಕ ಸ್ಥಾನದ ಚುನಾವಣೆಗಳಲ್ಲಿ ನಮಗೆ ಶಕ್ತಿ ತುಂಬತಕ್ಕಂಥದಕ್ಕೆ, ಸಂಸತ್ ಚುನಾವಣೆಗಳಲ್ಲಿ ನಮ್ಮನ್ನು ಆರಿಸಿ ಲೋಕಸಭೆ ಮೆಟ್ಲು ಹತ್ತಿಸ್ತಕ್ಕಂಥದಕ್ಕೆ ಕಾರ್ಯಕರ್ತರ ಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕಾರ್ಯಕರ್ತರಿಗೆ ಸ್ಥಳೀಯ ಚುನಾವಣೆಗಳಲ್ಲಿ ಅಧಿಕಾರವನ್ನು ಕೊಡಿಸುವ ಮೂಲಕ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಜನತಾದಳ ಪಕ್ಷ ಯಾವ ವಿರೋಧಿಗಳು ಜನತಾದಳ ಪಕ್ಷ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಎಲ್ಲಿದೆ ಅಂತಕ್ಕಂಥ ಅಪಹಾಸ್ಯ ಹೇಳನಕಾರಿಯಾದಂಥ ಚರ್ಚೆಗಳನ್ನ ಪ್ರಾರಂಭ ಮಾಡಿದರು. ಅಂಥವ್ರಿಗೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತ ಬಂಧುಗಳು ಇವತ್ತು ಸಿದ್ಧರಾಗಿದ್ದಾರೆ ಅಂತಕ್ಕಂಥ ಇಂಥ ಕಾರ್ಯಕರ್ತರನ್ನ ದಯಮಾಡಿ ನಮ್ಮ ಪಕ್ಷದ ತಾಲೂಕಿನ ಮುಖಂಡರುಗಳ ಕೈ ಜೋಡಿಸಿ ಮನವಿ ಮಾಡ್ತೇನಣ್ಣ, ದಯವಿಟ್ಟು ಉಳಿಸ್ಕೊಳ್ಳೋಣ. ಇನ್ನು 2028ರ
ಚುನಾವಣೆ ಭಾಳ ದೂರ ಇದೆ. ಮುನೇಗೌಡರು ಇಲ್ಲಿ ಕೂತಿದ್ದಾರೆ. ಮುನೇಗೌಡರು ಒಮ್ಮೆ ಸ್ವತಂತ್ರ ಅಭ್ಯರ್ಥಿಗಳಾಗಿ ಹೆಚ್ಚು ಕಮ್ಮಿ ಚುನಾವಣೆಯಲ್ಲಿ ಗೆದ್ದುಬಿಟ್ಟಿದ್ರು ಅವಾಗ ಮುನೇಗೌಡರು. ಅಷ್ಟೇ ಅಲ್ಲ, ಪ್ರತಿ ಬಾರಿಯೂ ಕೂಡ ನೋಡಿದ್ದೇವೆ. ಒಂದು ನಾವು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಮತ್ತೆ ಮತ್ತಿತರ ಪಕ್ಷದ ಮುಖಂಡರಿಗೂ ಕೂಡ ಅರ್ಥ ಮಾಡಿಸ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯ ಕ್ಷೇತ್ರದ ಪುಣ್ಯಾತ್ಮ ತಂದೆ ತಾಯಂದ್ರುಗಳು ಪಕ್ಷವನ್ನ ಬೆಳೆಸಿದ್ದಾರೆ, ಹರಿಸಿದ್ದಾರೆ, ಕಟ್ಟಿದ್ದಾರೆ, ಉಳಿಸಿದ್ದಾರೆ, ಸಹಕಾರ ಕೊಟ್ಟು ಆಶೀರ್ವಾದ ಕೊಟ್ಟಿದ್ದಾರೆ. ಜನತಾದಳ ಪಕ್ಷವನ್ನ ಬಿಟ್ಟು ಮತ್ತಿನ್ನೊಂದು ಪಕ್ಷ ಇಲ್ಲಿ ಶಾಸಕರನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ಹಿಂದೆ ಚುನಾವಣೆಗಳಲ್ಲಿ ಬಂದಿರತಕ್ಕಂಥ ಫಲಿತಾಂಶವೇ ನಮ್ಮ ಕಣ್ಮುಂದೆ ಇರತಕ್ಕಂಥ ಸಾಕ್ಷಿ. ಹಾಗಾಗಿ ದಯಮಾಡಿ ಮುಖಂಡರುಗಳು, ತಾಲೂಕು ಮುಖಂಡರು ಮುನೇಗೌಡರಿದ್ದಾರೆ, ಹರೀಶ್ ರವರು ನೂತನವಾಗಿ ಆಯ್ಕೆಯಾಗಿದ್ದಾರೆ, ಮತ್ತಿತರ ತಾಲೂಕಿನಲ್ಲಿ ಹೊಸದಾಗಿ ಪದಾಧಿಕಾರಿಗಳು ನೇಮಕಾತಿ ಮಾಡಬೇಕಾಗಿದೆ. ದಯವಿಟ್ಟು ತಾವೆಲ್ಲರೂ ಕೂತ್ಕೊಂಡು ಸಾಮೂಹಿಕ ನಿರ್ಧಾರ ಮಾಡಿ. ಇಲ್ಲಿ ನಾವು ಯಾರು ಕೂಡ ಅಂತಿಮ ಗಳಿಗೆವರೆಗೂ ಕೂಡ ಬಂದು ಇದರಲ್ಲಿ ಇಂಟರ್ಫಿಯರೆನ್ಸ್ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಎಲ್ಲಾದರೂ ಸಣ್ಣ ಪುಟ್ಟ ವೈಮನಸ್ಸುಗಳು, ವ್ಯತ್ಯಾಸಗಳಿದ್ದಾಗ ಮಾತ್ರ ಪಕ್ಷದ ವರಿಷ್ಠರು ಬಂದು ಅದನ್ನು ಶಮನಗೊಳಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಅದು ಮಾಡ್ತೀವಿ. ಬಿಟ್ರೆ ದಯಮಾಡಿ ಕೂತ್ಕೊಂಡು ಕೃಷ್ಣಾರೆಡ್ಡಿ ಅವರಿದ್ದಾರೆ, ಮಂಜು ಅವರು, ಜಿಲ್ಲಾಧ್ಯಕ್ಷರು ಮಂಜೂರವರಿದ್ದಾರೆ, ಈಗ ಮುನೇಗೌಡರು ಸಾಹೇಬರು ಇದ್ದಾರೆ, ಹರೀಶು ಈಗ ತಾನೇ ಹರೀಶ್ ಅಣ್ಣನೂ ಕೂಡ ತಾಲೂಕು ಅಧ್ಯಕ್ಷರಾಗಿ ನೇಮಕಾತಿ ಆಗಿದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ಯಾವುದೇ ಒಡಕುಗಳು ಬೇಡ, ವೈಮನಸ್ಸುಗಳು ಬೇಡ, ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆಯಿಂದ. ಯಾಕೆಂದರೆ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥವ್ರು ಭಾಳ ಜನ ಹಳ್ಳಿಗಳಲ್ಲಿ ಬೀದಿನಲ್ಲಿ ಕೂತ್ಕೊಂಡು ಓಟ್ ಹಾಕ್ಸ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ದಯವಿಟ್ಟು ಅಂಥವ್ರಿಗೆ ಎಲ್ಲೂ ಕೂಡ ಮೋಸ ಆಗ್ತಕ್ಕಂಥದ್ದು ಬೇಡ, ಅನ್ಯಾಯ ಆಗ್ತಕ್ಕಂಥದ್ದು ಬೇಡ, ಅವ್ರನ್ನ ಕಾಪಾಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ